ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮನೆಯಲ್ಲಿ ಒಂದು ಬಣ ಮಾತಾಡ್ತಾ ಇತ್ತು, ಯಾಕೋ ಅಸಮಾಧಾನ ಜಾಸ್ತಿ ಆಗಿದೆ, ಹಾಗಾಗಿ ಯಡಿಯೂರಪ್ಪನವರೇ ರಾಜ್ಯ ಬಿಜೆಪಿಯನ್ನು ಮುನ್ನಡೆಸ್ಕೊಂಡು ಹೋಗಲಿ ಅನ್ನುವಂಥ ಮನವಿಯನ್ನು ಮಾಡ್ತೀವಿ ಅನ್ನುವಂಥ ಚರ್ಚೆ ಕೂಡ ಇದೆಯಂತೆ. ಅವೆಲ್ಲ ಆಗಲಾರದು ಸುಳ್ಳು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ವಿಷಯ. ಯಡಿಯೂರಪ್ಪನವರ ಅವರು 78-79 ವರ್ಷ ಇರಬೇಕೀಗ. ಸೊ ಈಗ ವಿಜೇಂದ್ರ ಅವ್ರಿಗೆ ಪಕ್ಷ ಹೈಕಮಾಂಡ್ ನಾಯಕತ್ವ ಕೊಟ್ಟಿದೆ. ಅದೇ ರೀತಿ ಹೊಸ ಹೊಸ ನಾಯಕರ ಇಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಆಧಾರ. ಸೊ ಅದಕ್ಕೆ ಆ ರೀತಿ ವಿಚಾರ ನನಗೇನು ಅನ್ಸೋದಿಲ್ಲ, ಅವು ಸೀರಿಯಸ್ ವಿಚಾರ ಅಂತ ಹೇಳಿ ಏನು ಪಾಸಿಂಗ್ ರಿಮಾರ್ಕ್ ಇರಬೇಕು. ಓಕೆ, ಬಿಜೆಪಿಯಲ್ಲಿರೋ ಅಸಮಾಧಾನಗಳು ಅಂತಾರ ಸರ್. ಈಗ ಇಂಥ ಅಸಮಾಧಾನಕ್ಕೆ ಕಾಂಗ್ರೆಸ್ನವ್ರು ಒಂದಷ್ಟು ಕಮೆಂಟ್ ಮಾಡ್ತಿರ್ತಾರೆ, ನೋಡಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ 500 ಕೋಟಿ ಕೊಟ್ಟಿದ್ದಾರೆ, 1000 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಕಮೆಂಟ್ಗಳು, ಟೀಕೆ ಟಿಪ್ಪಣಿಗಳಿಗೆ ಹೆಂಗೆ ಸರ್ ರಿಯಾಕ್ಟ್ ಮಾಡೋದು ನೀವು? ಏನು ಅವ್ರು ಹಂಗೆ ಕಾಂಗ್ರೆಸ್ನವ್ರು ಮಾಡ್ತಾರೆ, ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ರೈಟ್ ಸರ್. ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕಂತ ಎಲ್ಲಿದೆ, ಅದು ಮಾಡಬಾರ್ದು ಎಲ್ಲದಕ್ಕೂ ರಿಯಾಕ್ಟ್. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂದಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಅಧಿಕಾರದ ಹಪ್ಪಹಪ್ಪಿ ಕಾಣಿಸ್ತಾ ಇದೆ, ಆಡಳಿತ ಪಕ್ಷದಲ್ಲೂ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಭ್ರಷ್ಟಾಚಾರದ ಹಲವಾರು ಆರೋಪಗಳು 40% ಅಂತ ಬಂದಿತ್ತು ಬಿ ಜೆ ಪಿಯಲ್ಲಿ, ಈಗ 60% ಅಂತ ಮಾತಾಡ್ತಿದ್ದಾರೆ. ಸೊ ಈಗಲೂ ಶೀತಲ ಸಮರ ಅಂದರೆ ಬಿ ಜೆ ಪಿಯಲ್ಲೂ ಕಾಣಿಸ್ತಾ ಇದೆ, ಕಾಂಗ್ರೆಸ್ಸಲ್ಲೂ ಕಾಣಿಸ್ತಾ ಇದೆ. ರಾಜ್ಯದ ಜನರ ಹಿತವನ್ನು ಆಡಳಿತ ಪಕ್ಷನೂ ಮರೆತಿದೆ, ವಿರೋಧ ಪಕ್ಷವೂ ಮರೆತಿದೆ ಸರ್. ಹಂಗಿಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ಉದಯ ಆಗಿದ್ದ ತ್ಯಾಗದಿಂದ. ನಮ್ಮ ಪಕ್ಷದ ಮೊದಲೇ ಅಧ್ಯಕ್ಷ ಆದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಆದರೆ ಅವರು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಯಾಕಂದ್ರೆ ಆರ್ಟಿಕಲ್ 370 ಏನು ಕಾಶ್ಮೀರದಲ್ಲಿ ತೆಗೆದುಕೊಂಡ್ಬಂದರು ನೆಹರು, ಅದ್ರ ವಿರುದ್ಧ ಹೋರಾಟ, ಅದ್ರ ವಿರುದ್ಧ ಆಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ರಾಜೀನಾಮೆ ಕೊಟ್ಟರು. ಅವರ ಕಾಶ್ಮೀರದ ಪ್ರವಾಸ ತೆಗೆದುಕೊಂಡ್ರು ಅದ್ರ ವಿರುದ್ಧ. ಆವಾಗ ಅವ್ರದ್ದು ಜೈಲಿನಲ್ಲಿ ಅವ್ರದ್ದು ಮರ್ಡರ್ ಆಯಿತು. ಅದೇ ಅರೆಸ್ಟ್ ಮಾಡಿ ಆಮೇಲೆ ಮರ್ಡರ್ ಮಾಡಿದ್ರು ಅವ್ರನ್ನ. ಸೊ ಆ ತ್ಯಾಗದಿಂದನೇ ನಮ್ಮ ಪಾರ್ಟಿ ಫೌಂಡೇಶನ್. ನಮ್ಮ ಪಾರ್ಟಿ ಇವತ್ತು ಇಷ್ಟು ಒಳ್ಳೆ ಪ್ರಮಾಣದಲ್ಲಿ ದೇಶಾದ್ಯಂತ ಬೆಳೆದಿದೆ ಅಂತಂದ್ರೆ, ರಾಜ್ಯದಲ್ಲಿ ಬೆಳೆದಂತ ಲಕ್ಷಾಂತರ ಕಾರ್ಯಕರ್ತರ ಅದಕ್ಕೆ ತ್ಯಾಗ ಮಾಡಿದ್ದಾರೆ. ಹಗಲು ರಾತ್ರಿ ಯಾವುದೇ ಫಲಾಪೇಕ್ಷೆ ಇಲ್ದಂಗೆ ತಮ್ಮ ಸ್ವಾರ್ಥವನ್ನು ಕಂಪ್ಲೀಟ್ ಇಟ್ಟು ರಕ್ತ ಸುರಿದಾರೆ, ಜೀವ ಕೊಟ್ಟಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರೆಲ್ಲರೂ ಮಾಡಿದ್ದಕ್ಕೆ ಇವತ್ತು ಪಕ್ಷ ಇವತ್ತು ಒಂದು ಸ್ಥಾನದಲ್ಲೈತಿ. ಪಕ್ಷದ ಕೆಲವು ನಾಯಕರಲ್ಲಿ ಆ ಮನೋಭಾವ ಇರಲಿಕ್ಕಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅದು ತ್ಯಾಗ ಮಾಡಿದವರಿಂದಂತ ಬೆಳೆದಂಥ ಪಕ್ಷ. ಹಾಗಾಗಿ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಜೀನ್ಸ್ನಲ್ಲಿ ಐತಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೋದಿಯವ್ರದಾರ. ಮೋದಿಯವ್ರಂತ ಅನ್ಕೊಂಡು ನಮಗೇನು ಇಮೇಜ್ ಬರೋದು, ಫಸ್ಟ್ ಮೋದಿಯವ್ರಂತ ಅನ್ಕೊಂಡು ಒಬ್ಬ ಸ್ವಚ್ಛ ಪ್ರಧಾನಿ, ಒಬ್ಬ ದಕ್ಷ ಪ್ರಧಾನಿ, ಒಬ್ಬ ಗಟ್ಟಿ ಪ್ರಧಾನಿ, ಒಬ್ಬ ಡಿಸಿಸಿವ್ ಪ್ರಧಾನಿ, ಒಬ್ಬ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪ್ರಧಾನಿ. ಇವು ನಮ್ಗೆ ಅವ್ರ ಬಗ್ಗೆ ಇಮೇಜ್. ಸೊ ಅದನ್ನು ನೀವು ಕಾಂಗ್ರೆಸ್ದವ್ರನ್ನ ಅವ್ರನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಿತ್ತು. ಈಗ ರಾಹುಲ್ ಗಾಂಧಿ ಅಂತ ಅನ್ಕೋ ಏನು ನಮ್ಗೆ ಜೋಕರ್, ಪಪ್ಪು ನೆನಪು ಬರ್ತೈತಿ. ಇಮ್ಮೆಚ್ಯೂರಿಟಿ, ಅಭ್ಯಾಸ ಇಲ್ದಂಗೆ ಮಾತಾಡುವಂಥದ್ದು, ನಿಜ ಸ್ಥಿತಿ ವಸ್ತುಸ್ಥಿತಿ ಗೊತ್ತಿಲ್ಲದಂಥವ್ರು, ದೇಶದ ಬಗ್ಗೆ ಜನರ ಬಗ್ಗೆ ತಿಳುವಳಿಕೆ ಇಲ್ಲದಂಥವ್ರು, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಲ್ಲದಂಥವ್ರು. ಇದು ಅವ್ರದ್ದು ಇಮೇಜ್ ಬರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.